ದ್ರಾಕ್ಷಿ ನಾಟಿಗೆ 2 ರಿಂದ 3 ಘನ ಅಡಿಯ ಗುಂಡಿ ತೋಡುವುದು ಈ ಮೊದಲು ಸಾಮಾನ್ಯವಾಗಿತ್ತು. ಆದರೆ ಕೂಲಿಗಳ ಕೊರತೆ ಮತ್ತು ಬೇರು ಬೆಳವಣಿಗೆಯ ದೃಷ್ಟಿಯಿಂದ ಗುಂಡಿ ವಿಧಾನ ಕಡಿಮೆಯಾಗಿ ಜೆಸಿಬಿಯಿಂದ ಹಳ್ಳ ತೋಡುವುದು ರೂಢಿಗೆ ಬಂದಿದೆ. ಇಲ್ಲಿ ಮಣ್ಣು ತುಂಬಾ ಸಡಿಲವಾಗಿ ಬೇರು ಹರಡಲು ಅನುಕೂಲ. ದ್ರಾಕ್ಷಿ ಬಳ್ಳಿಯ ಬೇರುಗಳು ಹಳ್ಳದಲ್ಲಿ ಮಾತ್ರ ಹರಡಿ ಮಧ್ಯದ ಜಾಗ ಕೃಷಿ ಕಾರ್ಯಕ್ಕೆ ಓಡಾಡಲು ಮುಕ್ತವಾಗಿರುತ್ತದೆ. ಯಂತ್ರದಿಂದ ಕೆಲಸವಾದ್ದರಿಂದ ಶೀಘ್ರವಾಗಿ ಮುಗಿಯುವುದಲ್ಲದೆ ಖರ್ಚು ಕೂಡ ಸ್ವಲ್ಪ ಕಡಿಮೆ. ಗಿಡ ನಾಟಿಗೆ 30 ಅಡಿ ಉದ್ದದ ಹಳ್ಳಕ್ಕೆ 50 ಕಿಲೋಗ್ರಾಂ ಸಾವಯವ ಗೊಬ್ಬರ, 3 ಕಿಲೋಗ್ರಾಂ ಬೋನ್ ಮೀಲ್, 5 ಕಿಲೋಗ್ರಾಂ ಎಣ್ಣೆಕಾಳು ಹಿಂಡಿ ಮತ್ತು 3 ಕಿಲೋಗ್ರಾಂ ಸೂಪರ್ ಫಾಸ್ಫೇಟುಗಳನ್ನು ಹಾಕಿ ಮಣ್ಣಿನಲ್ಲಿ ಚೆನ್ನಾಗಿ ಮಿಶ್ರ ಮಾಡಬೇಕು. ಗಿಡ ನಾಟಿಗೆ ಮೊದಲೇ ಸಾಲುಗಳನ್ನು ರಚಿಸಿ ಬಳ್ಳಿ ಹಬ್ಬಲು ವ್ಯವಸ್ಥೆಗಳನ್ನು ಸ್ಥಾಪಿಸಬೇಕು. ಸಾಲುಗಳು ಉತ್ತರ ದಕ್ಷಿಣ ದಿಕ್ಕಿನಲ್ಲಿದ್ದರೆ ಹಣ್ಣು ಬೆಳೆಯುತ್ತಿರುವಾಗ ಪಶ್ಚಿಮ ದಿಕ್ಕಿನ ಇಳಿ ಬಿಸಿಲಿನಿಂದ ರಕ್ಷಣೆ ಸಿಗುತ್ತದೆ. ಸಾಲು ಮತ್ತು ಬಳ್ಳಿಗಳ ನಡುವಿನ ಅಂತರ ತಳಿ ಮತ್ತು ಹಬ್ಬಿಸುವ ವಿಧಾನದ ಮೇಲೆ ಅವಲಂಬಿತವಾಗಿರುತ್ತದೆ. ಇವೆಲ್ಲವುಗಳನ್ನು ಗಮನಿಸಿ ಇತ್ತೀಚೆಗೆ ಚಾಲ್ತಿಯಲ್ಲಿರುವ ಅಂತರಗಳೆಂದರೆ 10 ಅಡಿ ಇಂಟು 6 ಅಡಿ ಅಥವಾ 10 ಅಡಿ ಇಂಟು 5 ಅಡಿ. ದ್ರಾಕ್ಷಿ ಬಳ್ಳಿಗಳನ್ನು ಕಾಂಡದ ತುಂಡುಗಳಿಂದ ಬೆಳೆಸಬಹುದು. ಆದರೆ ಈಗ ಬೇರು ಗಿಡದ ಮೇಲೆ ಕಸಿ ಮಾಡುವುದು ಸಾಮಾನ್ಯವಾಗಿದೆ. ನಮ್ಮ ದೇಶದಲ್ಲಿ ಸೂಕ್ತವೆಂದು ಕಂಡುಬಂದಿರುವ ಡಾಗ್ ರಿಡ್ಜ್ ತಳಿಯನ್ನು ಬೇರು ಗಿಡವಾಗಿ ನೆಡಲಾಗುತ್ತದೆ. ನರ್ಸರಿಯಲ್ಲಿ ಬೇರು ತರಿಸಿದ ಡಾಗ್ ರಿಡ್ಜ್ ಗಿಡಗಳನ್ನು ಜನವರಿ ಫೆಬ್ರವರಿಯಲ್ಲಿ ಹೊಲದಲ್ಲಿ ನಾಟಿ ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕಸಿ ಕಟ್ಟಲಾಗುತ್ತದೆ. ರೂಟ್ ಸ್ಟಾಕ್ ಬಳಕೆ ಕಳೆದೊಂದು ದಶಕದಿಂದ ಜನಪ್ರಿಯವಾಗಿದೆ. ಡಾಗ್ ರಿಡ್ಜ್ ಬೇರುಗಿಡ ಸವಳು ಮತ್ತು ಕಡಿಮೆ ಫಲವತ್ತತೆಯ ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯಬಲ್ಲದು. ಇದರ ಬೇರು ವ್ಯೂಹ ಬಲಿಷ್ಠವಾದ್ದರಿಂದ ನೀರಿನ ಬರವನ್ನು ಸಹಿಸಿಕೊಂಡು ಉತ್ತಮ ಫಸಲು ನೀಡುತ್ತದೆ. ಮೂಲತಃ ಅಮೆರಿಕದಿಂದ ಬಂದ ಈ ಜಾತಿ ಸೋಡಿಯಂ, ಕ್ಲೋರೈಡ್ ಮತ್ತಿತರೆ ವಿಷ ಲವಣಗಳನ್ನು ಹೀರಿಕೊಳ್ಳುವುದಿಲ್ಲ. ಅಲ್ಲದೆ ಬಳ್ಳಿ ಬೆಳವಣಿಗೆ ಮತ್ತು ಫಸಲಿನ ನಡುವೆ ಸಮತೋಲನ ಸಾಧಿಸಿ ಉತ್ತಮ ಇಳುವರಿಗೆ ಕಾರಣವಾಗುವ ವಿಶಿಷ್ಟ ಗುಣ ಹೊಂದಿದೆ. ಇದು ನೆಮಟೋಡ್ ಅಥವಾ ಜಂತು ಸಮಸ್ಯೆಗೆ ನಿರೋಧಕ ಶಕ್ತಿ ಪಡೆದಿದೆ. ಡಾಗ್ ರಿಡ್ಜ್ ಬೇರುಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆಯಾಗುವ ಸೈಟೋಕೈನಿನ್ ಸಸ್ಯ ಪ್ರಚೋದಕಗಳಿಂದ ಬಳ್ಳಿಯ ಕಣ್ಣುಗಳ ಫಲವತ್ತತೆ ಹೆಚ್ಚುತ್ತದೆ. ರೂಟ್ ಸ್ಟಾಕ್ ಬಳಸಿದರೆ ಗರ್ಡ್ಲಿಂಗ್ ಮಾಡುವ ಅಗತ್ಯವಿಲ್ಲ. ರೂಟ್ ಸ್ಟಾಕ್ನಿಂದಾಗಿ ಒಣದ್ರಾಕ್ಷಿಯ ಇಳುವರಿ 20% ರಿಂದ 25% ಏರಿಕೆಯಾಗಿದ್ದು ದೃಢಪಟ್ಟಿರುತ್ತದೆ. ಒಟ್ಟಾರೆಯಾಗಿ ಆಳದ ಬೋರುಗಳಿಂದ ಲವಣಯುಕ್ತ ಮತ್ತು ಅತ್ಯಲ್ಪ ನೀರು ಪಡೆಯುತ್ತಿರುವ ದ್ರಾಕ್ಷಿ ಬೆಳೆಗಾರರಿಗೆ ಈ ಡಾಗ್ ರಿಡ್ಜ್ ಬೇರುಗಿಡ ಒಂದು ವರವಾಗಿ ಪರಿಣಮಿಸಿದೆ.